ಗಂ ಗಣಪತಿಯೇ ನಮಃ. ಶ್ರೀ 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 ಚಂದ್ರಶೇಖರ ದತ್ತ ಗುರುದೇವ ಶರಣಂ ಮಮ. ಶ್ರೀ 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 ಚಂದ್ರಶೇಖರ ದತ್ತ ಗುರುದೇವ ಶರಣಂ ಮಮ. ಶ್ರೀ 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 ಚಂದ್ರಶೇಖರ ದತ್ತ ಗುರುದೇವ ಶರಣಂ ಮಮ. ಇವತ್ತು ನಿಮ್ಮೆಲ್ಲರಿಗೋಸ್ಕರ ಒಂದು ಮಂತ್ರವಿಧಾನದ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಇದಕ್ಕೆ ಯಾರು ಬೇಕಾದರೂ ಮಾಡಬಹುದು. ಇದಕ್ಕೆ ಸ್ತ್ರೀ ಪುರುಷ ನಪುಂಸಕ ಅನ್ನೋ ಭೇದ ಭಾವ ಇಲ್ಲ. ಇದು ಗ್ರಾಮ ದೇವತೆಯನ್ನ ವಶ ಮಾಡಿಕೊಂಡು ಸಿದ್ಧಿ ಪಡ್ಕೊಳ್ಳೋ ಮಂತ್ರ ವಿಧಾನ. ಒಂದೊಂದು ಊರಿಗೆ ಒಂದೊಂದು ಗ್ರಾಮ ದೇವತೆ ಇರುತ್ತೆ. ಅವ್ರವ್ರ ಊರಿನಲ್ಲಿ ಅವ್ರವ್ರ ಗ್ರಾಮ ದೇವತೆನ ಅವರು ವಶ ಪಡ್ಕೊಂಡು ಸಿದ್ಧಿ ಪಡ್ಕೋಬಹುದು. ಸಿದ್ಧಿ ಪಡ್ಕೊಂಡು ಆ ತಾಯಿ ಜೊತೆ ಮಾತಾಡಬಹುದು. ಇದಕ್ಕೆ ಎಲ್ಲಿ ಮಾಡಬೇಕು ಅಂದ್ರೆ ಇದು ಗ್ರಾಮ ದೇವತೆ ಸನ್ನಿಧಾನದಲ್ಲೇ ಮಾಡಬೇಕು. ಪ್ರತಿ ಗ್ರಾಮ ದೇವತೆಗೆ ತಮ್ಮ ಅಂತ ಪೋತರಾಜು ಇರ್ತಾನೆ. ಅವ್ರಿಗೆ ನಮಸ್ಕಾರ ಮಾಡಿ ಅವ್ರಿಗೊಂದು ಬೆಲ್ಲ ನೈವೇದ್ಯ ಮಾಡಿ ಅವರ ಅನುಮತಿ ತಗೊಂಡು ಈ ಮಂತ್ರ ವಿಧಾನ ಶುರು ಮಾಡಬೇಕು. ಇದಕ್ಕೆ ಬಿಳಿ ಬಟ್ಟೆನೆ ಕಟ್ಕೋಬೇಕು. ಆಸನವಾಗಿ ದರ್ಭಾಸನೆ ಹಾಕೋಬೇಕು ಮಾಡಬೇಕು. ಇದಕ್ಕೆ ರುದ್ರಾಕ್ಷಿ ಮಾಲೆ ಜಪ ಶುದ್ಧಿ ಮಾಡ್ಕೋಬೇಕು. ಹೇಗಪ್ಪ ಅಂದ್ರೆ ರುದ್ರಾಕ್ಷಿ ಮಾಲೆ ತಗೊಂಡು ಹಾಲ್ನಲ್ಲಿ ರಾತ್ರಿ ಎಲ್ಲ ಹಾಕಿ ಬೆಳಗಿನ ಜಾವ ಆ ಹಾಲ್ನಿಂದ ತೆಗೆದು ರುದ್ರಾಕ್ಷಿ ಮಾಲೆ ತೊಳ್ಕೊಂಡು ಮತ್ತೆ ಜಪ ಶುರು ಮಾಡ್ಕೋಬಹುದು. ಇದು ಒಂದೇ ದಿವಸ ಮಾಡಬೇಕಾಗಿರೋ ವಿಧಿವಿಧಾನ. ಇದು ಸ್ತ್ರೀಯರು ಮಾಡಬಹುದು, ಪುರುಷರು ಮಾಡಬಹುದು, ನಪುಂಸಕರು ಮಾಡಬಹುದು, ಯಾರು ಬೇಕಾದ್ರೂ ಮಾಡಬಹುದು. ಸ್ತ್ರೀ ಆದ್ರೆ 21 ದಿವಸ ಒಂದ್ಸತಿ, 21 ದಿವಸ ಒಂದು ಸತಿ, ಇದು 2 ಸತಿ ಮಾಡಬೇಕು. ಇದು 41 ದಿವಸ ಮಂತ್ರ ಸಾಧನೆ. ಈ 41 ದಿವಸ ಯಾರ ಜೊತೆನೂ ಮಾತಾಡಬಾರ್ದು. ಗಂಡು ಮಕ್ಕಳಾದ್ರೆ ಹೆಣ್ಣು ಮಕ್ಕಳ ಜೊತೆ ಆಗ್ಲಿ ಯಾರ ಜೊತೆ ಆಗ್ಲಿ ಮಾತಾಡಬಾರ್ದು. ತಾಯಿ ತಂಗಿ ಜೊತೆ ಮಾತಾಡಬಹುದು. ಹೆಣ್ಣು ಮಕ್ಕಳಾದರೆ ತಂದೆ ಅಮ್ಮನ ಜೊತೆ ಮಾತಾಡಬಹುದು. ಇನ್ನು ಯಾರ ಜೊತೆ ಮಾತಾಡೋಕೆ ಹೋಗಬಾರದು. ಆಮೇಲೆ ಇದಕ್ಕೆ ಊಟವನ್ನ ನೀವೇ ಮಾಡ್ಕೋಬೇಕು, ಅದು ಉತ್ತಮ. ಎರಡನೇದು ಮೌನವಾಗೇ ಇರಬೇಕು ಈ 41 ದಿವಸ. ಈ ಮಂತ್ರ ದಿವಸಕ್ಕೆ 4000 ಜಪ ಮಾಡಬೇಕು. ಇದಕ್ಕೆ ಎಲ್ಲ ನಿಯಮ ನಿಬಂಧನೆಗಳು ಇದ್ದಾವೆ. ಏನಂದ್ರೆ ಮಾಂಸ ಭಕ್ಷಣೆ ಇಲ್ಲ, ಬ್ರಹ್ಮಚರ್ಯ ಪಾಲನೆ ಮಾಡಬೇಕು, ಮದ್ಯವನ್ನ ಸ್ವೀಕಾರ ಮಾಡಂಗಿಲ್ಲ. ಪ್ರತಿ ದಿವಸ ಗ್ರಾಮ ದೇವತೆಗೆ ಹೂವುಗಳನ್ನ ಅಲಂಕಾರ ಮಾಡಿ ಅವರಿಗೆ ನೈವೇದ್ಯ ಮಾಡಬೇಕು. ಅದು ನಿಮ್ಮ ಕೈಯಿಂದನೇ ನೈವೇದ್ಯ ಮಾಡಿ ತಾಯಿಗೆ ಕೊಡಬೇಕು. ಇದು ಮಂತ್ರ ಸಿದ್ಧಿ ಆದ್ಮೇಲೆ ಫಸ್ಟ್ ಆ ತಾಯಿ ನಿಮ್ಮನ್ನ ಮಾತಾಡಿಸ್ದಂಗೆ ಕೇಳಿಸುತ್ತೆ. ಆಮೇಲೆ ಆ ತಾಯಿ ದರ್ಶನ ಆಗುತ್ತೆ. ಈ ಮಂತ್ರದಲ್ಲಿ ಆಮುಖಂ ಅಂತ ಒಂದ್ ಬರುತ್ತೆ. ಆ ಜಾಗದಲ್ಲಿ ನಿಮ್ಮ ಗ್ರಾಮ ದೇವತೆ ಹೆಸರು ಏನಿದ್ರೆ ಅದನ್ನು ಅಲ್ಲಿ ಸೇರಿಸ್ಕೋಬೇಕು. ಆಮುಖಂ ಅನ್ನೋ ಜಾಗದಲ್ಲಿ ನಿಮ್ಮ ಗ್ರಾಮ ದೇವತೆ ಹೆಸರನ್ನ ನೀವು ಜೋಡಿಸ್ಕೊಂಡು ಮಂತ್ರವನ್ನ ಜಪ ಮಾಡಬೇಕು. ಮಂತ್ರ ಹ್ರೀಂ ಸ್ಲಾಂ ಸ್ಲೌಂ ಹ್ರೀಂ ಕ್ಲೀಂ ಗ್ರಾಮ ಅಧಿಷ್ಠಾನ ದೇವತಾ ಆಮುಖಂ ಹ್ರೀಂ ಶ್ರೀಂ ವಸ್ಯಂ ಕುರು ಕುರು ರುದ್ರಾಯ ಸ್ವಾಹ. ಹ್ರೀಂ ಸ್ಲಾಂ ಸ್ಲೌಂ ಹ್ರೀಂ ಕ್ಲೀಂ ಗ್ರಾಮ ಅಧಿಷ್ಠಾನ ದೇವತಾ ಆಮುಖಂ ಹ್ರೀಂ ಶ್ರೀಂ ವಸ್ಯಂ ಕುರು ಕುರು ರುದ್ರಾಯ ಸ್ವಾಹ. ಹ್ರೀಂ ಸ್ಲಾಂ ಸ್ಲೌಂ ಹ್ರೀಂ ಕ್ಲೀಂ ಗ್ರಾಮ ಅಧಿಷ್ಠಾನ ದೇವತಾ ಆಮುಖಂ ಹ್ರೀಂ ಶ್ರೀಂ ವಸ್ಯಂ ಕುರು ಕುರು ರುದ್ರಾಯ ಸ್ವಾಹ. ಈ ಮಂತ್ರ ಜಪ ಮಾಡೋಕ್ ಮುಂಚೆ 1,25,000 ಪಂಚಾಕ್ಷರಿ ಜಪ ಮಾಡಬೇಕು. ಇದಕ್ಕೆ ಅದೇ ಗುರು ಮಂತ್ರ. ಆಮೇಲೆ ಆಮುಖಂ ಅನ್ನೋ ಜಾಗದಲ್ಲಿ ನೀವು ನಿಮ್ಮ ಗ್ರಾಮ ದೇವತೆ ಯಾರಿದ್ರೆ ಅವರ ಹೆಸರನ್ನ ಅಲ್ಲಿ ಜೋಡಿಸ್ಕೊಂಡು ಹೇಳಬೇಕು ಮಂತ್ರವನ್ನ. ಈ ಮಂತ್ರ ಬಗ್ಗೆ ನಿಮ್ಗೆ ಏನಾದ್ರೂ ಸಂದೇಹ ಇದ್ರೆ ನಮಗೆ ಫೋನ್ ಮಾಡಬಹುದು, ವಾಟ್ಸಪ್ ಮೆಸೇಜ್ ಮಾಡಬಹುದು. ನಾವು ಬಿಡುವಿದ್ದಾಗ ನಿಮಗೆ ಉತ್ತರವನ್ನ ಕೊಡ್ತೀವಿ. ಈ ವಿಡಿಯೋ ಹಿಂದೆ ಮುಕ್ತಾಯ ಆಗಿದೆ. ಶ್ರೀ 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 ಚಂದ್ರಶೇಖರ ದತ್ತ ಗುರುದೇವ ಶರಣಂ ಮಮ. ಶ್ರೀ 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 ಚಂದ್ರಶೇಖರ ದತ್ತ ಗುರುದೇವ ಶರಣಂ ಮಮ. ಶ್ರೀ 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 ಚಂದ್ರಶೇಖರ ದತ್ತ ಗುರುದೇವ ಶರಣಂ ಮಮ.